ತುಳಸಿಯವರೇ, ನನ್ನ ಬಿಟ್ಟು ಹೋಗ್ಬೇಡಿ. ನೀವು ತಮಾಷೆಗೆ ಆ ಮಾತು ಹೇಳಿದ್ರು ನಾನು ತಡ್ಕೊಳಕ್ಕಾಗೋದಿಲ್ಲ. ನೀವು ನನ್ನ ಕೈ ಹಿಡ್ಕೊಂಡಿದ್ದು ಒಂದು ಮಗು ತಾಯಿನ ನನ್ನ ಬಿಟ್ಟು ಹೋಗಬೇಡ ಅಂತ ಹೇಳಿ ಹಿಡ್ಕೊಂಡಂಗಿತ್ತು. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಮಾಧವ್ ಅವರೇ? ಇನ್ಮೇಲೆ ತಮಾಷೆಗೂ ನಿಮಗೆ ಬೇಜಾರು ಮಾಡೋದಿಲ್ಲ. ನೀವು ಹೀಗೆಲ್ಲ ಆಡ್ತಾ ಇದ್ದಿದ್ದು ಕೂಡ ಪುಟ್ಟ ಮಗು ಅಮ್ಮನ ಜೊತೆ ಹಠ ಮಾಡ್ತಾ ಇದೆಯೇನೋ ಅನ್ನೋ ಹಾಗಿತ್ತು. ತಾಯಿ ಹೃದಯ ಇರೋರ ಮುಂದೆ ಎಲ್ರಿಗೂ ಮಗು ಆಗಿಬಿಡ್ಬೇಕು ಅಂತಲೇ ಅನ್ಸೋದು. ತುಳಸಿಯವರೇ, ನನಗೆ ಅಮ್ಮನೂ ನೀವೇ, ಹೆಂಡ್ತಿನೂ ನೀವೇ, ಸ್ನೇಹಿತನೂ ನೀವೇ. ಎಲ್ಲರನ್ನೂ ನಾನು ನಿಮ್ಮಲ್ಲೇ ಕಾಣ್ತೀನಿ. ಮಕ್ಕಳ ಊಟ ಕಿತ್ಕೊಂಡು ತಿಂತಾ ಇದೆಯಲ್ಲ, ಎಂಥ ಅನ್ನಿಸ್ತಾ ಇದೆ. ವಯಸ್ಸಾಗ್ಬಿಡ್ತು ನೋಡಿ, ಉಪವಾಸ ಇರೋಕ್ಕಾಗಲ್ಲ. ಹೊಟ್ಟೆ ಹಚ್ಚುತ್ತೆ. ನೀವು ಊಟ ಮಾಡಿ ಪಾಪ ಕೂತ್ಕೊಂಡು. ತಾತ ಊಟ ಮಾಡಿ ತಾತ. ಇಷ್ಟು ರುಚಿಯಾದ ಊಟ ಮಾಡಕ್ಕೂ ಪುಣ್ಯ ಮಾಡಿರ್ಬೇಕು. ಪ್ರಸಾದ್, ಸಂಧ್ಯಾ, ನೀವು ಕೂತ್ಕೊಂಡು ಊಟ ಮಾಡಿ. ಇದನ್ನೆಲ್ಲ ನಾಳೆ ನೋಡ್ಕೊಳ್ಳೋಣ. ಇದನ್ನೇ ತಾಯಿ ಹೃದಯ ಅಂತ ಹೇಳಿದ್ದು. ಒಂದು ಹೆಣ್ಣು ತಾಯಿ ಆಗ್ತಿದ್ದಾಗೆ ಅವಳ ಎದೆ ಬಡಿತಾನೆ ಬದಲಾಗತ್ತೆ. ಅದರಲ್ಲಿ ಬರೀ ಮಕ್ಕಳ ಕೂಗೆ ಕೇಳ್ತಿರುತ್ತೆ. ಅಮ್ಮ, ಏನವಿ ಇದೆಲ್ಲ? ಈ ಮಗನಿಂದ ಅಮ್ಮನಿಗೆ ಒಂದು ಸಣ್ಣ ಗಿಫ್ಟ್. ನೀವು ಇದನ್ನು ತಗೊಳ್ಳೇಬೇಕು. ಥ್ಯಾಂಕ್ಸ್. ಏನಿದೆ ಅಂತ ನೋಡಲ್ವಾ? ಅಯ್ಯೋ ಅವಿ, ಇಷ್ಟು ಕಾಸ್ಟ್ಲಿ ಗಿಫ್ಟ್ ನನಗೆ ಯಾಕವಿ? ಅಮ್ಮ, ಇದು ನಿಮಗೆ ಚೆನ್ನಾಗಿ ಕಾಣುತ್ತೆ ಅನಿಸ್ತು, ಅದಕ್ಕೆ ತೊಗೊಂಡೆ. ಇದು ತೊಗೊಳ್ಳೋವಾಗ ನಾನು ದುಡ್ಡಿನ ಬಗ್ಗೆ ಯೋಚನೆ ಮಾಡಿಲ್ಲ. ಒಂದು ವೇಳೆ ಇದು ಕಮ್ಮಿ ದುಡ್ಡು ಆಗಿದ್ದಿದ್ರು ತಗೋತಿದ್ದೆ, ಜಾಸ್ತಿ ದುಡ್ಡು ಆಗಿದ್ದಿದ್ರು ತಗೋತಿದ್ದೆ. ಈ ಗಿಫ್ಟ್ ಕೊಡ್ತಿರೋದು ನಿಮ್ಮ ಸಂತೋಷಕ್ಕೆ ಅಂದ್ಕೋಬೇಡಿ, ನನ್ನ ಸಮಾಧಾನಕ್ಕೆ ಅಂದ್ಕೊಳ್ಳಿ. ಇಲ್ಲಪ್ಪ, ನನಗೆ ತುಂಬ ಸಂತೋಷ ಆಯಿತು. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್.
ಸಮರ್ ಪಾಪ ಏನು ಅಮ್ಮಂಗೆ ವಿಶ್ ಮಾಡಕ್ಕೆ ಬಂದ್ಯಾ? ಸಮರ್ಥ್, ಅಮ್ಮನ ಗಿಫ್ಟ್ ತಂದಿದ್ಯಾ? ಮತ್ ಕೊಡು ಬಾ, ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ದೊಡ್ಡ ಮನೆಯವ್ರಿಗೆ ದೊಡ್ಡ ಮನುಷ್ಯರಿಗೆ ಗಿಫ್ಟ್ ಕೊಡೋಕ್ಕೆ ನಮ್ಮ ಕೈಲಿಂದ ಎಲ್ಲಿ ಸಾಧ್ಯ ಆಗುತ್ತೆ?